ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನೊಂದು ವೆರಿ ಕ್ವಿಕ್ ಮೇಕಪ್ ಲುಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ದೀಪಾವಳಿ ಹತ್ತಿರ ಬರ್ತಾ ಇದೆ ಅಲ್ಲ. ದೀಪಾವಳಿ ಅಂದಮೇಲೆ ಹಬ್ಬ ಸಡಗರನೂ ಇರುತ್ತೆ, ಸಂಭ್ರಮ ಇರುತ್ತೆ, ಅದರಲ್ಲಿ ಕೆಲಸನೂ ಜಾಸ್ತಿ ಇರುತ್ತೆ. ನಮಗೆ ಅಂತ ಟೈಮ್ ತೆಗೆದುಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಟೈಮ್ ತೆಗೆದುಕೊಂಡು ಹೇಗೆ ನಾವು ಕೂಡ ಸುಂದರವಾಗಿ ಕಾಣ್ಬೋದು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಎಸ್ಪೆಷಲಿ ಫಾರ್ ಆಲ್ ದ ಹೋಮ್ ಮೇಕರ್ಸ್ who dedicate their time for their family. ಸೊ ನೀವು ಕೂಡ ಜಸ್ಟ್ 10 ಮಿನಿಟ್ಸಲ್ಲಿ ಹೇಗೆ ತುಂಬ ಸುಂದರವಾಗಿ ರೆಡಿ ಆಗ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ನಾಟ್ ವೇಸ್ಟ್ ಮೋರ್ ಟೈಮ್. ಯಾಕಂದರೆ ನಾನು ಅನ್ಕಟ್ ವಿಡಿಯೋ ಶೇರ್ ಮಾಡ್ತಾ ಇರೋದ್ರಿಂದ ರಿಯಲ್ ಟೈಮ್ ನಾನು ಎಷ್ಟು ರಿಯಲ್ ಟೈಮ್ ತೊಗೊಂಡು ಈ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಆಫರ್ಸ್ಗಳಿದೆ ಪರ್ಪಲಲ್ಲಿ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ಮೇಕಪ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ತಿಳಿಸಿ ನಾನು ಹೇಗೆ ಕಾಣ್ತಾ ಇದ್ದೀನಿ ತಿಳಿಸಿ, ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸ್ನೇಹಿತರೆ. ವೆರಿ ಫಸ್ಟ್ ನಾನು ಫೇಸ್ ವಾಶ್ ಮಾಡಿದ್ದೀನಿ. ಈಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆ ಕೂಡ ಮಾಡಿದ್ದೆ. ಈಗ ಮೇಕಪ್ ಮಾಡ್ಕೊಳ್ಳೋ ಮುಂಚೆ ಕೂಡ ಒಂದು ಸಾರಿ ಹಚ್ತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಚ್ತಾ ಇದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋದು ಪ್ಲಮ್ ವೆರಿ ಡ್ರೈ ಸ್ಕಿನ್ ಮಾಯ್ಶ್ಚರೈಸರ್. ಇದು 24 hour ಮಾಯ್ಶ್ಚರೈಸರ್. ಆಯಿಲಿ ಸ್ಕಿನ್ ಇರೋರು ಕೂಡ ಯೂಸ್ ಮಾಡಬೇಕು, ಯಾಕಂದರೆ ಆಯಿಲ್ ಕಂಟ್ರೋಲ್ ಮಾಡುತ್ತೆ. ಆಯಿಲ್ ಸೆಕ್ರೇಷನ್ ಕಡಿಮೆ ಮಾಡಿದಾಗ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ. ಆ್ಯಂಡ್ ಡ್ರೈ ಸ್ಕಿನ್ ಅವ್ರು ಯಾಕೆ ಯೂಸ್ ಮಾಡಬೇಕು ಅಂದರೆ ಬ್ರೇಕ್ಔಟ್ಸ್ ಆಗಬಾರ್ದು. ನಾವು ಏನು ಕ್ರೀಮ್ ಹಚ್ಚಿರ್ತೀವೋ ಅದು ಸಿಪ್ಪೆ ಥರ ಕಾಣೋದಕ್ಕೆ ಶುರು ಆಗುತ್ತಿಲ್ಲ ಅಂದರೆ. ಸೊ ನೆಕ್ಸ್ಟ್ ನಾನಿಲ್ಲಿ CC ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು NYB BB ಕ್ರೀಮ್ನ ತೋರಿಸ್ತಾ ಇದ್ದೀನಿ. ರೀಸನ್ ಇಷ್ಟೇ, ನಾನು ಸ್ಯಾರಿ ಡ್ರೇಪಿಂಗ್ ವಿಡಿಯೋ ಮಾಡಿದ್ದೆ ರೀಸೆಂಟಾಗಿ. ಕಾಟನ್ ಸ್ಯಾರಿ ಹೇಗೆ ಪರ್ಫೆಕ್ಟಾಗಿ ಉಟ್ಕೊಳ್ಳೋದು ಅಂತ. ಅದರಲ್ಲಿ ನಾನು ಯಾವ ಮೇಕಪ್ನ ಮಾಡ್ಕೊಂಡಿದ್ನೋ ಅದನ್ನು ತುಂಬ ಜನ ಇಷ್ಟಪಟ್ಟು ಅದನ್ನು ಹೇಗೆ ಮಾಡ್ಕೊಳ್ಳೋದು ತೋರಿಸಿ ಅಂತ ಕೇಳಿದರೆ. ಸೊ ಇದೇ ರೀತಿಯಲ್ಲಿ ಎಲ್ಲ ಪ್ರಾಡಕ್ಟ್ಸು ಸೇಮ್, ಓನ್ಲಿ ದ ಥಿಂಗ್ ಇಸ್ NYB BB ಕ್ರೀಮ್ನ ಯೂಸ್ ಮಾಡಿದ್ದೆ. ಅದಕ್ಕೆ ನಾನು ಅದನ್ನು ತೋರಿಸ್ದೆ. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಬೋದು. CC ಕ್ರೀಮ್ ಆಗಿರ್ಬೋದು, BB ಕ್ರೀಮ್ ಆಗಿರ್ಬೋದು, ಎರಡರಲ್ಲೂ ಶೇಡ್ಸ್ ಇರುತ್ತೆ. ನಿಮ್ಮ ಸ್ಕಿನ್ಗೆ ನಿಮ್ಮ ಸ್ಕಿನ್ ಟೋನ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಬೈ ಮಾಡಿ. ಆನ್ಲೈನಲ್ಲಾದರೆ ಇದೆರಡು ಚೆನ್ನಾಗಿದೆ. ನೀವು ಶಾಪ್ಸಲ್ಲಿ ತೊಗೊಳ್ತೀವಿ ಯಾವ್ದು ಚೆನ್ನಾಗಿದೆ ಅನ್ನೋ ಹಾಗಿದ್ರೆ ನಿಮಗೆ ವೈಡ್ ವೆರೈಟಿ ಇದೆ, ನೀವು ಅಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ ತೊಗೊಳ್ಬೋದು. ನೆಕ್ಸ್ಟ್ ನಾನು ಕನ್ಸೀಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ ಅನ್ನೋ ಹಾಗಿದ್ರೆ ಯೂಸ್ ಮಾಡ್ಬೋದು, ಅಥವಾ ಅಂಡರ್ ಐಸಲ್ಲಿ ಹೈಲೈಟ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಕನ್ಸೀಲ್ ಮಾಡೋದಕ್ಕೆ ಹಾಗೆ ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಹಣೆ ಹತ್ರ, ಮೂಗ್ ಮೇಲೆ, ಚೀಕ್ ಬೋನ್ ಅಲ್ಲಿ, ಬಾಯ್ ಹತ್ರ ಎಲ್ಲನೂ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿದ್ಮೇಲೆ ಇದನ್ನು ಡ್ಯಾಬ್ ಮಾಡಬೇಕು. ಅಂದರೆ ನಮ್ಮ ರಿಂಗ್ ಫಿಂಗರಲ್ಲಿ ಡ್ಯಾಬ್ ಮಾಡಬೇಕು. ನಿಮಗೆ ಜಾಸ್ತಿ ಇದೆ ಡಾರ್ಕ್ ಸರ್ಕಲ್, ಮೇಕಪ್ ಮಾಡಿದ್ರೂ ಅದು ಕಾಣುತ್ತೆ ಅನ್ನೋ ಹಾಗಿದ್ರೆ ಆರೆಂಜ್ ಕನ್ಸೀಲರ್ನ ಯೂಸ್ ಮಾಡಿಬಿಟ್ಟು ಅದ್ರ ಮೇಲೆ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಕನ್ಸೀಲರ್ನ ಯೂಸ್ ಮಾಡಬೇಕು. ನೋಡಿ ನಾನು ಹೇಗೆ ರಿಂಗ್ ಫಿಂಗರಲ್ಲಿ ಡ್ಯಾಬ್ ಮಾಡ್ತಾ ಇದ್ದೀನಿ ಅಂತ. ಇದನ್ನು ಸ್ಪ್ರೆಡ್ ಮಾಡಬಾರ್ದು, ಡ್ಯಾಬ್ ಮಾಡಬೇಕು. ಈ ಥರ ಮಾಡೋದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನ್ನೋ ಹಾಗಿದ್ರೆ ಸ್ಪಾಂಜ್ ಬರುತ್ತೆ ನೋಡಿ, ಆ ಸ್ಪಾಂಜನ್ನು ವೆಟ್ ಮಾಡಿಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಅದರಲ್ಲಿ ಕೂಡ ಬ್ಲೆಂಡ್ ಮಾಡ್ಬೋದು. ಜಸ್ಟ್ ಡ್ಯಾಬ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಇದನ್ನು ಎಳಿಬೇಡಿ, ಸ್ಪ್ರೆಡ್ ಮಾಡಬೇಡಿ. ಈ ಥರ ಮಾಡಿ ಆದಮೇಲೆ ನಾವು ಇದಕ್ಕೆ ಪೌಡರಿಂದ ಸೆಟ್ ಮಾಡಬೇಕು. ಯೂಶ್ವಲಿ ಕನ್ಸೀಲರ್ ಯೂಸ್ ಮಾಡಿದ್ಮೇಲೆ ಪೌಡರ್ ಯೂಸ್ ಮಾಡಬೇಕು. ಪೌಡರ್ ಇಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಆದರೂ ಯೂಸ್ ಮಾಡ್ಬೋದು, ಅಥವಾ ನಾನು ಇವತ್ತು ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಮೇಬಲಿನ್ನವರ ಫಿಟ್ ಮಿ ಲೂಸ್ ಪೌಡರ್. ಇದು ತುಂಬಾ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ, ತುಂಬ ಚೆನ್ನಾಗಿ ಫಿನಿಶ್ ಕೊಡುತ್ತೆ. ನಾನು ಹೇಳಿದ್ನಲ್ಲ, ಇದಿಲ್ಲ ಅಂದರೆ ನೀವು ಕಾಂಪ್ಯಾಕ್ಟ್ ಪೌಡರ್ ಕೂಡ ಯೂಸ್ ಮಾಡ್ಬೋದು.
ಸಾರಿ ಸ್ನೇಹಿತರೆ, ನಿಮಗೆ ಬೋರಿಂಗ್ ಅಂತ ಅನ್ನಿಸ್ಬೋದು, ಬಟ್ ನಾನು ಏನನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನಿಮಗೆ ಮೇಕಪ್ ಮಾಡ್ಕೊಳ್ಬೇಕು, ಸುಂದರವಾಗಿ ಕಾಣಬೇಕು ಅಂದರೆ ನಿಮಗೆ ಜಾಸ್ತಿ ಟೈಮ್ ಏನೂ ಹಿಡಿಸೋದಿಲ್ಲ, ಜಾಸ್ತಿ ಪ್ರಾಡಕ್ಟ್ಸು ಹಿಡಿಸೋದಿಲ್ಲ. ಜಸ್ಟ್ 10 ಮಿನಿಟ್ಸಲ್ಲಿ ನೀವು ತುಂಬ ಚೆನ್ನಾಗಿ ತುಂಬ ಸುಂದರವಾಗಿ ರೆಡಿ ಆಗ್ಬೋದು ಅಂತ ತಿಳಿಸೋದಕ್ಕೋಸ್ಕರ ನಾನು ಅನ್ಕಟ್ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಕೂಡ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪೌಡರ್ ಅಪ್ಲೈ ಮಾಡಬೇಕಾದ್ರೆ ಕಿವಿಗೆ ಕತ್ತಿಗೆ ಮರಿಬೇಡಿ. ನೆಕ್ಸ್ಟ್ ನಾನೊಂದು ಬ್ರೌನ್ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತಿಕ್ಕಿರೋರು ಸ್ಕಿಪ್ ಮಾಡ್ಬೋದು, ತಿನ್ನಿರೋರು ಇದನ್ನು ಶೇಪ್ ಕೊಡ್ಬೋದು. ನಾನು ಐಬ್ರೋಸ್ ಮಾಡಿಸಿ ತುಂಬ ದಿನ ಆಯಿತು, ಸೊ ಹಾಗಾಗಿ ಸ್ವಲ್ಪ ಶೇಪ್ ಕೊಡ್ತಾ ಇದ್ದೀನಿ. ಬ್ಲ್ಯಾಕ್ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಬ್ರೌನ್ ಯೂಸ್ ಮಾಡಿ. ಹಾಗೆ ಸಣ್ಣ ಸಣ್ಣ ಸ್ಟ್ರೋಕ್ಸ್ ಥರ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಪರ್ಪಲಲ್ಲಿ ಸೇಲ್ ನಡೀತಾ ಇದೆ ಸ್ನೇಹಿತರೆ. ಪರ್ಪಲ್ ದಿವಾಲಿ ಸೇಲ್ ಅಂತ ಅಪ್ ಟು 50% ಆಫ್ ಪ್ಲಸ್ ಎಕ್ಸ್ಟ್ರಾ 10% ಆಫ್ ಆನ್ ಕೂಪನ್ ಕೋಡ್ get 100 and any 3 lucky winner will get a chance to win a Samsung Galaxy M21 worth ₹16,000. ಒಂದ್ಸಾರಿ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ ಹೇಗೆ ವಿನ್ ಆಗೋದು ಅಂತ ಡೀಟೇಲ್ ಆಗಿ ನೋಡಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಸಿಂಪಲ್ ಐಲೈನರ್ನ ಹಚ್ತಾ ಇದ್ದೀನಿ. ದಿಸ್ ಈಸ್ ಲ್ಯಾಕ್ಮೆ, ವಾಟರ್ ರೆಸಿಸ್ಟೆಂಟ್ ಅಷ್ಟೇ. ನಾನು ಈ ವಿಡಿಯೋ ಕೂಡ ಮಾಡಿದ್ದೀನಿ, ಹೇಗೆ ನೀವು ಯಾವ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಆ ಪರ್ಫೆಕ್ಟ್ ಐಲೈನರ್ನ ತುಂಬ ಈಸಿಯಾಗಿ ಹಚ್ಕೊಳ್ಬೋದು ಅಂತ. ಇಟ್ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಸ್ನೇಹಿತರೆ. ಒಂದು ಸಾರಿ ಟ್ರೈ ಮಾಡಿ, ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ನೆಕ್ಸ್ಟ್ ಮಸ್ಕರ ಹಾಕೋದ್ರಿಂದ ಲ್ಯಾಶಸ್ಸು ಥಿಕ್ಕಾಗಿ ಕಾಣುತ್ತೆ. ಇದು ನಾನು ವಾಷಬಲ್ ಯೂಸ್ ಮಾಡ್ತಾ ಇರೋದು, ಆದರೆ ಇದು ನೀರು ಬಿದ್ದಾಗ ಸ್ವಲ್ಪ ಉಜ್ಜಿದ್ರೂ ಹೊರಟೋಗುತ್ತೆ. ವಾಟರ್ ಪ್ರೂಫ್ ಮಸ್ಕಾರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನೀವು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇದು ಹಚ್ಚೋದ್ರಿಂದ ಹೇಳಿದ್ರೆ ಥಿಕ್ಕಾಗಿ ಕಾಣುತ್ತೆ, ಸಪ್ರೇಟಾಗಿ ಆ್ಯಂಡ್ ಡಾರ್ಕ್ ಆಗಿ ಕಾಣುತ್ತೆ. ಪರ್ಪಲ್ ಸೇಲಲ್ಲಿ ತುಂಬ ಬ್ರ್ಯಾಂಡ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಸ್ನೇಹಿತರೆ. ಲೈಕ್ ಗುಡ್ ವೈಬ್ಸ್ ಬೈ 3 ಪೇ ಫಾರ್ 2 ಪ್ಲಸ್ ಬೈ ಎನಿ 5 ಅಟ್ ಫ್ಲಾಟ್ 40%. ಈ ಥರ ಆಫರ್ಸು ಆಲ್ಪ್ಸ್ ಗುಡ್ನೆಸ್ ಮೇಲೆ, NY ಬೇಸ್, ಟೇಕ್ ವೆರ್ಕಿ, ಡರ್ಮ್ ಡಾಕ್ ಎಲ್ಲದ್ರ ಮೇಲೂ ಇದೆ. ಈಗ ಲಿಪ್ಸ್ಟಿಕ್ ನಿಮಗೆ ಸ್ವಲ್ಪ ಸಿಂಪಲ್ ಲುಕ್ ಬೇಕು ಅನ್ನೋ ಹಾಗಿದ್ರೆ ಒಂದು ಲೈಟ್ ಕಲರ್ ನಿಮ್ಮ ಲಿಪ್ಸ್ಗೆ ಹೋಲೋ ಅಂತ ಕಲರ್ ಹೋಲೋ ಅಂತ ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ಬೋದು. ಇದು ತುಂಬಾ ಸಿಂಪಲ್ಲಾಗಿ ಕಾಣುತ್ತಲ್ವಾ. ಇಲ್ಲ ನನಗೆ ಬೋಲ್ಡ್ ಮೇಕಪ್ ಲುಕ್ ಕಾಣಬೇಕು, ಬೋಲ್ಡಾಗಿ ಕಾಣಬೇಕು, ನಾನು ಮೇಕಪ್ ಮಾಡಿದ್ದೀನಿ ಅಂತ ಕಾಣಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ಡಾರ್ಕ್ ಲಿಪ್ ಶೇಡನ್ನು ಯೂಸ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅಂತ. ಈಗ ನಾನು ಒಂದು ಡಾರ್ಕ್ ಲಿಪ್ ಶೇಡಲ್ಲಿ ಲೈನರ್ ಮಾಡ್ತಾ ಇದ್ದೀನಿ ನೋಡಿ, ಅಷ್ಟೇ. ಅದಕ್ಕೇ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ನೋಡಿ. ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ, ನಾನು ಯಾವ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಫ್ಯೂಚರ್ ವ್ಲಾಗ್ಸಲ್ಲಿ ನೀವು ನೋಡ್ಬೋದು. ದಿಸ್ ಈಸ್ ಬ್ಲಷ್. ಇದು ಫೇಸಸ್ ಕನ್ನಡದು. ಬ್ಲಷ್ ಹಾಕೋದ್ರಿಂದ ನಮ್ಮ ನ್ಯಾಚುರಲ್ ಆ ಪಿಂಕ್ನೆಸ್ ನಾವು ಏನು ಕ್ರೀಮ್ ಹಚ್ಚಿ ಹೈಡ್ ಮಾಡಿದ್ದೀವೋ ಅದು ಕಾಣುತ್ತೆ. ಆಪ್ಷನಲ್. ಆ್ಯಂಡ್ ಇದು ನೆಕ್ಸ್ಟ್ ಈಸ್ ಹೈಲೈಟರ್, ಮೈ ಮೋಸ್ಟ್ ಫೇವ್ರೆಟ್ ಹೈಲೈಟರ್. ದಿಸ್ ಈಸ್ ವೆಟ್ ಆ್ಯಂಡ್ ವೈಲ್ಡ್ದು. ಒಂಥರ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಫೇಸ್ ಮೇಲೆ. ಇದನ್ನು ಕೂಡ ಹೈಲೈಟರ್ ಆಗಿ ಯೂಸ್ ಮಾಡೋದು. ಚೀಕ್ ಬೋನ್ಸ್ ಮೇಲೆ, ಹಣೆ ಮೇಲೆ, ಮೂಗ್ ಮೇಲೆ
ಒಂದೊಂದು ಸಾರಿ ಮೇಕಪ್ ಮಾಡಿದಾಗ ಡಲ್ ಕಾಣ್ತೀರಾ, ಅದು ಮ್ಯಾಟ್ ಫಿನಿಶ್ ಇರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಶೈನ್ ಆ್ಯಂಡ್ ಗ್ಲೋ ಬರುತ್ತೆ. ಡನ್ ಸ್ನೇಹಿತರೆ, ಇಷ್ಟೇ, ತುಂಬಾ ಸಿಂಪಲ್. ಈಗ ನಾನು ಆಕ್ಸೆಸರೀಸ್ನ ಹಾಕ್ಕೊಂಡು ಹೇಗೆ ಕಾಣುತ್ತೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ನನ್ನ ಉದ್ದೇಶ ಇಷ್ಟೇ ಸ್ನೇಹಿತರೆ, ಎಲ್ಲರೂ ಬ್ಯೂಟಿಫುಲ್ಲಾಗಿ ಕಾಣ್ಬೋದು. ಜಾಸ್ತಿ ಪ್ರಾಡಕ್ಟ್ಸು ಬೇಕಿಲ್ಲ ಆ್ಯಂಡ್ ಜಾಸ್ತಿ ಟೈಮು ಬೇಕಿಲ್ಲ. ತುಂಬಾ ಕ್ವಿಕ್, ಸಿಂಪಲ್, ಬ್ಯೂಟಿಫುಲ್ ಮೇಕಪ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತಿನ ವಿಡಿಯೋ ಎಲ್ಲ ಹೋಮ್ ಮೇಕರ್ಸ್ಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅವರ ಬ್ಯುಸಿ ಶೆಡ್ಯೂಲಲ್ಲಿ ನಿಮಗೋಸ್ಕರ ಅಂತ ಒಂದು 10 ನಿಮಿಷ ತೆಗೆದುಕೊಂಡು ರೆಡಿಯಾಗಿ ಖುಷಿ ಪಡಿ ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ. ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ ತಿಳಿಸಿ, ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗೆ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ, ಹಾಗೆ ಸೇಫ್ ದೀಪಾವಳಿ. ಬಿ ಹೆಲ್ದಿ, ಬಿ ಹ್ಯಾಪಿ. ಬಾಯ್ ಬಾಯ್.